ರೇಣುಕಾಸ್ವಾಮಿ ಕೊಲೆ ಕೇಸು, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಏನ್ ಸಿಗ್ತಾ ಇದೆ. ಇವತ್ತು ಮಧ್ಯಾಹ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆಗ್ತಾರೆ. ಅವತ್ತು ಚೌಕಾ ಚಿತ್ರದಲ್ಲಿ ರಾಬರ್ಟ್ ಪಾತ್ರಧಾರಿಯಾಗಿ ದರ್ಶನ್ ಶೂಟಿಂಗ್ ಅನ್ನ ಮಾಡಿದ್ರು. ಇವತ್ತು ಕಿಲ್ಲಿಂಗ್ ಸ್ಟಾರ್ ಆಗಿ ರೇಣುಕಾಸ್ವಾಮಿ ಕೇಸ್ನಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅವತ್ತು ಶೂಟಿಂಗಿಗೋಸ್ಕರ ಹೋಗಿದ್ರು. ಪರಪ್ಪನ ಅಗ್ರಹಾರ ಅವರಿಗೆ ಎರಡನೇ ಬಾರಿಗೆ, ಮೊದಲನೇ ಬಾರಿಗೆ ಹೆಂಡತಿಗೆ ಹೊಡೆದಿರುವಂತ ಕೇಸ್ನಲ್ಲೂ ಕೂಡ ಆ ಜೈಲಿಗೆ ಹೋಗಿದ್ರು. ಎರಡನೇ ವಿಚಾರದಲ್ಲಿ ಈಗ ಹೋಗಿರುವಂಥದ್ದು. ಈಗ ಬಳ್ಳಾರಿ ಜೈಲಿಗೆ ಹೋಗ್ತಾ ಇರುವಂಥದ್ದು ಅವತ್ತು ಶೂಟಿಂಗಿಗೆ, ಇವತ್ತು ಕೇಸಿನ ಒಳಗಡೆಗೆ ವಿಚಾರಣಾಧೀನ ಕೈದಿಯಾಗಿ ಹೋಗ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇವತ್ತು ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಜೈಲ್ ಅಧಿಕಾರಿಗಳು. ಮಧ್ಯಾಹ್ನ 2 ಗಂಟೆ ಬಳಿಕ ಶಿಫ್ಟ್ ಅನ್ನ ಮಾಡಲಿದ್ದಾರೆ ಅಧಿಕಾರಿಗಳು. 20ಕ್ಕೂ ಹೆಚ್ಚು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಸಾಧ್ಯತೆ ಇದೆ. ದರ್ಶನ್ ನ್ಯಾಯಾಂಗ ಬಂಧನ ಅವಧಿ ಇವತ್ತು ವಿಸ್ತರಣೆ ಸಾಧ್ಯತೆ ಇದೆ. 20ಕ್ಕೂ ಹೆಚ್ಚು ಬೇಕಾ ಅಂತ ನಟೋರಿಯಸ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಎದುರು ಹಾಜರುಪಡಿಸ್ತಾರೆ. ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನ ವಿಸ್ತರಣೆ ಸಾಧ್ಯತೆ ಇದೆ. ಕಾರಣ ಅವರು ಬೇಲಿಗೆ ಎಲ್ಲೂ ಕೂಡ ಅರ್ಜಿ ಸಲ್ಲಿಸಿಲ್ಲ. ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಿದ್ದಾರೆ ಅಧಿಕಾರಿಗಳು. ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಬೇಕು. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರುಪಡಿಸ್ತಾರೆ ನ್ಯಾಯಾಂಗ ಬಂಧನದ ವಿಚಾರದಲ್ಲಿ. ಇನ್ನೊಂದು ಕಡೆಗೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇರುವಂಥ ವಿಚಾರವನ್ನು ಕೂಡ ಹೇಳಬೇಕು. ಎಲ್ಲವೂ ಕೂಡ ಆದ ನಂತರ ಅವ್ರನ್ನ ಶಿಫ್ಟ್ ಮಾಡ್ತಾರೆ 20 ಸಿಬ್ಬಂದಿಗಳ ಜೊತೆಗೆ ಅಂತೆ. ಅಯ್ಯಪ್ಪ, ನಟೋರಿಯಸ್ಗಳಿಗೆ ಮಾತ್ರ ಈ ರೀತಿ ಕರ್ಕೊಂಡು ಹೋಗ್ತಾರೆ. ನನ್ನ ಸಹೋದ್ಯೋಗಿ ನಾಗೇಶ್ ಮತ್ತು ಅಂಬರೀಷ್ ಇಬ್ಬರು ಕೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಈಗ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕೆ? 20 ಸಿಬ್ಬಂದಿ ಅಂತಂದ್ರೆ ಸಾಮಾನ್ಯವಾಗಿ ನಟೋರಿಯಸ್ ಯಾರಾದರೂ ಇದ್ರೆ, ಅಂಡರ್ವರ್ಲ್ಡ್ ಡಾನ್ಗಳಿದ್ರೆ ಅಂಥವರಿಗೆಲ್ಲ ಈ ರೀತಿಯಾಗಿ 20 ಸಿಬ್ಬಂದಿಗಳನ್ನ ಇಟ್ಕೊಂಡ್ಬಿಟ್ಟು ಹೋಗ್ಬೇಕು. ಬಟ್ ಇವರು ಫೇಮಸ್ ಆಕ್ಟರ್ ಆಗಿರೋದ್ರಿಂದ ಅಲ್ಲಲ್ಲಿ ಬರ್ಬೋದು, ಜನ ಅಭಿಮಾನಿಗಳು ಬರ್ಬೋದು ಅನ್ನೋ ದೃಷ್ಟಿಯಿಂದ ಇರಬಹುದೇನೋ. ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಯಾವ ರೀತಿಯಾದಂಥ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕೆ? ಅದಕ್ಕಿಂತಲೂ ಮುಂಚೆ ಇರುವಂಥ ಪ್ರೊಸೀಜರ್ಸ್ಗಳು ಏನಿದಾವೆ ಅಂಬರೀಷ್? ಅರುಣ್, ಖಂಡಿತವಾಗೂ ಹೀಗೇನು ಬಳ್ಳಾರಿ ಜೈಲಿಗೆ ದರ್ಶನನ ಶಿಫ್ಟ್ ಮಾಡಬೇಕು ಅಂತೇಳಿ ನಿನ್ನೆ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೊಂಡು ತಯಾರಿಯನ್ನು ಮಾಡ್ಕೊಳ್ತಾರಂಥದ್ದು. ಅಂದರೆ ಹಿರಿಯ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿರುವಂಥ ಬೇರೆ ಬೇರೆ ಜಿಲ್ಲೆಯ ಜೈಲುಗಳನ್ನು ಪರಿಶೀಲನೆ ಮಾಡ್ತಾರೆ. ಅಲ್ಲಿ ಒಂದಷ್ಟು ನಟೋರಿಯಸ್ ಕ್ರಿಮಿನಲ್ಸ್ ಇರ್ತಾರೆ. ಹಾಗಾಗಿ ಆ ಜೈಲುಗಳಲ್ಲಿ ಸೂಕ್ತವಾಗಿ ಬಳ್ಳಾರಿ ಜೈಲನ್ನು ಆಯ್ಕೆ ಮಾಡಿರುವಂಥದ್ದು. ಅದರಲ್ಲೂ ಸಹ ಈಗ ಜೈಲಿನ ಹಿರಿಯ ಅಧಿಕಾರಿಗಳು ದರ್ಶನನ್ನು ಶಿಫ್ಟ್ ಮಾಡಬೇಕು. ಜೊತೆಗೆ ಜೈಲಿನ ಇಲ್ಲಿ ಪರಪ್ಪನಗ್ರಹಾರದಲ್ಲಿ ಯಾವೆಲ್ಲ ಪ್ರೊಸೀಜರ್ ಇದೆ ಅದನ್ನು ಕಂಪ್ಲೀಟ್ ಮಾಡಿ ನಂತರ ಮಧ್ಯಾಹ್ನ 2 ಗಂಟೆ ನಂತರ ಈಗ ದರ್ಶನನ್ನ ಶಿಫ್ಟ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಆದರೆ ದರ್ಶನನ್ನ ಪರಪ್ಪನಗರ ಜೈಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡ್ಬೇಕಾದ್ರೆ ಬೈ ರೋಡಲ್ಲಿ ಹೋಗ್ಬೇಕಾದ್ರೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಫಾಲೋ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ 20ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಬಳಸ್ಕೊಂಡಿರುತ್ತದೆ. ಅಂದ್ರೆ ಎಲ್ಲ ಒಂದು ಕಡೆಗೆ ದರ್ಶನನ್ನ ಡೇ ಟೈಮಲ್ಲಿ ಶಿಫ್ಟ್ ಮಾಡೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರ್ಬೋದು. ಅಥವಾ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಮಾಧ್ಯಮಗಳು ಅದನ್ನ ತೋರಿಸ್ತಾ ಹೋದಾಗ ಎಲ್ಲ ಒಂದು ಕಡೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಆ ಭಾಗದಲ್ಲಿ ಜನ ಸೇರೋ ಸಾಧ್ಯತೆ ಇರ್ತದೆ. ಅವರ ಅಭಿಮಾನಿಗಳಿಗೆ ಸೇರಿದಾಗ ಬಸ್ಗೆ ಅಡ್ಡ ಬರ್ತಾರೆ ಅನ್ನೋ ಒಂದು ಆತಂಕ ಇರುವಂಥದ್ದು. ಹಾಗಾಗಿ ಎಲ್ಲವನ್ನೂ ಸಹ ಪೊಲೀಸ್ ಇಲಾಖೆ ಜೊತೆ ಜೈಲಿನ ಅಧಿಕಾರಿಗಳು ಮಾತುಕತೆಯನ್ನು ಮಾಡಿಕೊಂಡು ನಂತರ ಇಲ್ಲಿಂದ ಶಿಫ್ಟ್ ಮಾಡೋ ಸಾಧ್ಯತೆ ಇರುವಂಥದ್ದು. ಮೊದಲಿಗೆ ಇವತ್ತು ಬೆಳಗ್ಗೆ ಅವರನ್ನು ಈಗ ಮಧ್ಯಾಹ್ನ ನಂತರ ಕೋರ್ಟ್ಗೆ ಹಾಜರುಪಡಿಸಲಾಗ್ತದೆ. ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನ್ಯಾಯಾಲಯದಲ್ಲಿ ಇವತ್ತು ಅವರ ನ್ಯಾಯಾಂಗ ಬಂಧನ ಅಂತ್ಯ ಆಗೋ ಹಿನ್ನೆಲೆಯಲ್ಲಿ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೇಳಲು ಎಲ್ಲ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಆ ಪ್ರಕ್ರಿಯೆ ಮುಗಿದ ನಂತರ ಅವರನ್ನು ಇಲ್ಲಿಂದ ನೇರವಾಗಿ 2 ಗಂಟೆ ಅಥವಾ 3 ಗಂಟೆಗೆ ಸ್ಥಳಾಂತರ ಮಾಡೋದಕ್ಕೆ ಎಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಅಂದರೆ ಜೈಲಿನ ಪೊಲೀಸರೇ ಇದಕ್ಕೆ ಸಂಪೂರ್ಣ ಸ್ಥಳಾಂತರ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಅರುಣ್.